ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತಾನೆ ಹೇಳ್ತೀನಿ. ಫ್ರೆಂಡ್ಸ್, ಈ ಟೆಲಿಕಾಂ ಕಂಪ್ನಿಯವ್ರಿಗೂ ಗೊತ್ತಾಗ್ಬಿಟ್ಟೈತೆ ಅವ್ರು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅಂಡ್ ಎಲ್ಲ ರೀಚಾರ್ಜ್ ಪ್ಲಾನ್ ಮೇಲೂ ಕಾಸ್ಟ್ ಜಾಸ್ತಿ ಮಾಡ್ಬಿಟ್ಟು ಅವ್ರಿಗೂ ಅರ್ಥ ಆಗೋಗೈತೆ. ಆದ್ರೆ ಈಗ ಅಂಡ್ ಇದೇ ರೀತಿಯಾಗಿ ರೀಚಾರ್ಜ್ ಪ್ಲಾನ್ ಕಾಸ್ಟ್ಲಿ ಆಗಿದ್ರೆ ಅವರು ಅನ್ಕೋತಾರೆ ಆರಾಮಾಗಿ ಇವರು ಜಿಯೋ ಏರ್ಟೆಲ್ ಇದರಿಂದ BSNL ಗೆ ಸ್ವಿಚ್ ಆಗ್ತಾರೆ ಅಂತ. ಅದಕ್ಕೆ ಜಿಯೋ ಅವರು ಹೇಳ್ದೆ ಕೇಳ್ದಿರಂಗೆ ಒಂದು ರೀಚಾರ್ಜ್ ಪ್ಲಾನ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು 198 ರೂಪಾಯಿಗೆ 5G ಪ್ಲಾನ್ ಕೊಡ್ತಾ ಇದ್ದಾರೆ ಜಿಯೋ ಅವರು. ಅದು ಹೇಳ್ದೆ ಕೇಳ್ದೆ, ಬಟ್ ಇದು ವರ್ತ್ ಇದೆಯಾ? ನಿಜವಾಗ್ಲೂ ಇದು ವರ್ತ್ ಇಲ್ಲ. ಇದ್ರ ಡೀಟೇಲ್ ಏನು ಅಂತ ನಾನು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಹೊಸಬ್ರೇನಾದ್ರು ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಹೊಸ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ನಾನು ತಗೊಂಡ್ಬರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೇನೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹೊಸಬ್ರೇನಾದ್ರು ನೋಡ್ತಾ ಇದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕಾನ್ ಕೂಡ ಆನ್ ಮಾಡಿಟ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇವತ್ತಿನ ನ್ಯೂಸ್ ಏನು ಅಂತ ಹೇಳಿದ್ರೆ ಜಿಯೋ ಅವರು ಯಾರಿಗೂ ಗೊತ್ತಿಲ್ಲದಂಗೆ ಯಾರಿಗೂ ಕೇಳ್ದಿರನೇ ಒಂದು ಪ್ಲ್ಯಾನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇನು ಅಂತ ಹೇಳಿದ್ರೆ 198 ರೂಪೀಸ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಅದು ಡೈಲಿ 2 GB ಸಿಗುತ್ತೆ 5G ನೆಟ್ವರ್ಕ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಆಲ್ರೆಡಿ ಖುಷಿ ಆಗ್ತಾ ಇರ್ಬೋದು, 198 ದಿನಕ್ಕೆ 4Gನೇ ಸಿಗ್ತಾ ಇರಲಿಲ್ಲ, ಈಗ 5G ಕೊಡ್ತಾ ಇದ್ದಾರೆ, ಅದು ಡೈಲಿ 2 GB ಅಂತ. ಟ್ವಿಸ್ಟ್ ಇರೋದು ಅಲ್ಲೇನೆ. ಏನು ಅಂತ ಹೇಳಿದ್ರೆ ಇದು ಜಸ್ಟ್ 14 ಡೇಸ್ ಅಷ್ಟೇ, 15 ಡೇಸೂ ಅಲ್ಲ, ಬರೀ 14 ಡೇಸ್ ಅಷ್ಟೇ. 198 ರೂಪೀಸು 5G 2 GB ಪರ್ ಡೇ. ಆ್ಯಂಡ್ ನಿಮ್ಮ ಏರಿಯಾದಲ್ಲಿ ಏನಾದರೂ 5G ನೆಟ್ವರ್ಕ್ ಇದ್ದರೆ ಆರಾಮಾಗಿ ನೀವು 5G ನೆಟ್ವರ್ಕ್ನ ಯೂಸ್ ಮಾಡ್ಬೋದು. ಅದೇನಾದರೂ 4G ನೆಟ್ವರ್ಕ್ ಇದ್ದರೆ ಡೈಲಿ 2 GB ನಿಮಗೆ ಸಿಗುತ್ತೆ. ಆ್ಯಂಡ್ 5G ಏನಿರುತ್ತೆ ಅಂದರೆ ಅನ್ಲಿಮಿಟೆಡ್ 5G ಸಿಗುತ್ತೆ ನಿಮ್ಮ ಏರಿಯಾದಲ್ಲಿ 5G ನೆಟ್ವರ್ಕ್ ಇದ್ದರೆ. ಈಗ ಮುಂಚೆ ಎಲ್ಲನೇ ಕೊಟ್ಟಿದ್ರು ಫ್ರೀಯಾಗಿ 5G ಅನ್ಲಿಮಿಟೆಡ್ ಇತ್ತು, ಬಟ್ ಈಗ ಆಪ್ಷನ್ ಇಲ್ಲ. ಸುಮಾರು ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ 5G ನೆಟ್ವರ್ಕ್ ಅಂದರೆ 5G ಫ್ರೀ ಇರೋದನ್ನ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರಾ ಕಮ್ಮಿ ಪ್ರೈಸೇ ಅಂತಲೇ ಹೇಳ್ಬೋದು, ಒಳ್ಳೆ ಪ್ಲ್ಯಾನು ಯೂಸೇಜ್ ಮಾಡ್ಕೋಬೋದು ಅಂತ. ಬಟ್ ಅವ್ರು ಕೊಡ್ತಾ ಇರೋದು ಬರೀ 14 ದಿನ, ಪೂರ್ತಿ 1 ತಿಂಗಳು ಬಗ್ಗೆ ಯೋಚನೆ ಮಾಡಿ. ನೀವು ಆಬ್ವಿಯಸ್ಲಿ ಹೆಂಗಿದ್ರು ಡೈಲಿ ಯೂಸ್ ಮಾಡ್ತೀರಾ, 1 ತಿಂಗಳು ಪೂರ್ತಿನೂ ಯೂಸ್ ಮಾಡ್ತೀರಾ. 14 ದಿನ ತಗೊಂಡು ತಿರ್ಗಾ 14 ದಿನ ಹಾಕೊಂಡ್ರೆ 396 ರೂಪೀಸ್ ಆಗುತ್ತೆ. ಅಂದರೆ ಅಂದರೆ ಒಂದು 400ವರೆಗೂ ಆಗುತ್ತೆ ನಿಮಗೆ ತಿಂಗಳಿಗೆ. ಆ್ಯಂಡ್ ನೆಟ್ವರ್ಕ್ ಕಂಪ್ನಿಗಳು ಎಷ್ಟು ಕಮ್ಮಿ ದಿನಕ್ಕೆ ರೀಚಾರ್ಜ್ ಪ್ಲ್ಯಾನ್ನ ಕೊಡ್ತಾರೋ ಅಷ್ಟೇ ಜಾಸ್ತಿ ದುಡ್ಡನ್ನ ವಸೂಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಕ್ಲಾರಿಟಿ ಇರಲ್ಲ ನೆಕ್ಸ್ಟ್ ಈ ಪ್ಲ್ಯಾನ್ ವರ್ಕ್ ಆಗುತ್ತಾ ಇಲ್ವಾ ಅಂತ. ಸೊ ವರ್ಕ್ ಆಗಿದ ತಕ್ಷಣ ಅವರು ಆದಷ್ಟು ದುಡ್ಡನ್ನ ನಿಮ್ಮ ಹತ್ರ ಕಿತ್ಕೊಳ್ಳೋಕ್ಕೆ ಅಂತಲೇ ಟ್ರೈ ಮಾಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಗೊತ್ತಿಲ್ಲ ಇದು ಕಂಟಿನ್ಯೂ ಆಗಿ ಇದೇ ಪ್ಲ್ಯಾನ್ ಫಿಕ್ಸ್ ಮಾಡೋದಾ ಇಲ್ವಾ ಅಂತ. ನೀವು ಅನ್ಕೋಬೋದು ಇದು ಕಮ್ಮಿ ಪ್ರೈಸ್ ಅಂತ, ಬಟ್ ಇದು ಕಮ್ಮಿ ಪ್ರೈಸ್ ಅಲ್ಲ, ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಇವಾಗ ಏನು 4G ಬರ್ತಾ ಇದೋ ಅದು 5G ಅಷ್ಟೇ ಸ್ಪೀಡಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ BSNL ಆಲ್ರೆಡಿ ಎಲ್ಲ ಟಕ್ಕರ್ ಕೊಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನೆಟ್ವರ್ಕ್ನ ಇಂಪ್ರೂವೈಸ್ ಮಾಡ್ಕೋತಾ ಇದ್ದಾರೆ ಬೇರೆ ನೆಟ್ವರ್ಕ್ಗಳು. ಯಾಕಂದರೆ BSNLಗೆ ಇವಾಗ 4G ನೆಟ್ವರ್ಕೇನೆ 700 MHz ಪ್ಲಸ್ ಫ್ರೀಕ್ವೆನ್ಸಿ ಸ್ಪೀಡ್ ಇರುವಂಥದ್ದು. ಸೊ ಅದಕ್ಕೋಸ್ಕರ ಬೇರೆ ನೆಟ್ವರ್ಕ್ ಅವ್ರದನ್ನ 4G 5Gನ ಇಂಪ್ರೂವೈಸ್ ಮಾಡ್ಕೋತಾ ಇದ್ದಾರೆ. ಮುಂಚೆ ಎಲ್ಲ ನೀವು ನೋಡ್ತಾ ಇರ್ಬೋದು ಜಿಯೋ ಇಂಟರ್ನೆಟ್ ಸ್ಪೀಡ್ ಬಂದ್ಬಿಟ್ಟು 40 MB 50 MB ವರೆಗೂ ಟಚ್ ಆಗ್ತಾ ಇದೆ. ಬಟ್ ಈಗ 150 200 Mbps ವರೆಗೂ ಕೆಲವು ಕಡೆ ಸಿಗ್ತಾ ಇದೆ ಇಂಟರ್ನೆಟ್ ಸ್ಪೀಡು. ನಾನು 3-4 BSNL ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ನ ನಾನು ಹೇಳಿದ್ದೀನಿ ನನ್ನ ಚಾನಲಲ್ಲೇ. ಆ್ಯಂಡ್ ಎಷ್ಟೋ ಜನ ಅದಕ್ಕೆ ಕಮೆಂಟ್ ಕೂಡ ಮಾಡಿದ್ದಾರೆ. ಕೆಲವ್ರು ಹೇಳ್ತಾರೆ ಇಲ್ಲಿ ನೆಟ್ವರ್ಕ್ ಕಮ್ಮಿ ಇದೆ BSNL, ಮತ್ತು ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲಿ ಸ್ಪೀಡಾಗಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತಲೇ ಕಮೆಂಟ್ ಮಾಡಿದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು ಕಮೆಂಟ್ಸ್ನ. ಆ್ಯಂಡ್ ವಿಡಿಯೋನು ಕೂಡ ನೀವು ನೋಡ್ಬೋದು. ಆ್ಯಂಡ್ ಅದ್ರಲ್ಲಿ ಕಂಪ್ಲೀಟಾಗಿ BSNL ಯಾವಾಗ ಲಾಂಚ್ ಮಾಡ್ತಾ ಇದ್ದಾರೆ, ಮತ್ತು 5G ಯಾವಾಗ ಬರುತ್ತೆ, 4G ಯಾವಾಗ ಬರುತ್ತೆ, BSNL ಕಾಸ್ಟ್ ಏನು ಅಂತ ಕಂಪ್ಲೀಟಾಗಿ ತುಂಬ ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ, BSNL ಬಗ್ಗೆ. ಸೊ ನೀವು ಅದನ್ನು ಕೂಡ ನೋಡಿ ತಿಳ್ಕೊಬೋದು. ಆ್ಯಂಡ್ ನಿಮ್ಗೇನಾದರೂ ಆಸಕ್ತಿ ಇದ್ದರೆ BSNLಗೂ ಪೋರ್ಟ್ ಆಗ್ಬೋದು, ಒಳ್ಳೆ ಕಮ್ಮಿ ಪ್ರೈಸ್ ಅಂತಲೇ ಹೇಳ್ಬೋದು BSNL. ಆ್ಯಂಡ್ ಫೈನಲ್ ಆಗಿ BSNL ಅಪ್ಡೇಟ್ ಬಗ್ಗೆ ಹೇಳ್ಬಿಡ್ತೀನಿ. ಸಿಕ್ಕಾಬಟ್ಟೆ ರ್ಯಾಪಿಡಾಗಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. BSNL ಟವರು ಎಷ್ಟು ಬೇಗ ಕೆಲಸ ಆಗ್ತಿದೆ ಅಂದರೆ ಸಿಕ್ಕಾಬಟ್ಟೆ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ನಮಗೆ BSNL 4G ನೆಟ್ವರ್ಕ್ ನಮಗೆ ಸಿಗುವಂಥದ್ದು. ಆ್ಯಂಡ್ ಫೈನಲ್ ಆಗಿ ಇದೊಂದು ಜಿಯೋ 198 ಪ್ಲ್ಯಾನ್ನ ಕಂಪ್ಲೀಟ್ ವಿಡಿಯೋ, ಸಣ್ಣ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಇದ್ರ ಬಗ್ಗೆ ಯಾರಿಗಾದ್ರೂ ಕಳಿಸ್ಬೇಕು ನಿಮ್ಮ ಫ್ರೆಂಡ್ಸ್ಗೆ ಅಂದರೆ ಶೇರ್ ಕೂಡ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.